ಗೊಂಬೆಗೆ ಆಟ ಆಟ ಹೊಸ ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೆಕ್ಸ್ಚರು. ನಮ್ಮನೇಲಿ ಉರ್ದನ್ನ ಮಾಡ್ಕೊಂತೀನಿ ಬಲಿ ಚೆನ್ನ. ಇವತ್ತು ಸ್ಪೆಷಲ್ ಉರ್ದನ್ನ. ಉರ್ದನ್ನ ಅಂದ್ರೆ ಏನು ಅಂತನಾ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ರಿ. ಫ್ರೈಡ್ ರೈಸ್ ಅಂತ ಅರ್ಥ. ನಮ್ಮಮ್ಮ ನಮ್ಮನೇಲಿ ಫ್ರೈಡ್ ರೈಸ್ ಮಾಡಿದಾಗೆಲ್ಲ ಉರ್ದನ್ನ ಅಂತಾರೆ. ಒಬ್ಬೊಬ್ರು ಮನೆಯಲ್ಲಿ ಒಂದೊಂದ್ ತರ ಕೈ ರುಚಿ ಇರುತ್ತೆ. ಸೊ ನಮ್ಮ ಮನೇಲಿ ಇವತ್ತು ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾ ಇದೀವಿ. ಹೆಂಗಿರುತ್ತೆ ರೆಸಿಪಿ ತೋರಿಸ್ತೀವಿ, ನೀವು ಟ್ರೈ ಮಾಡಿ. ನಾವು ರೆಸಿಪಿ ವಿಡಿಯೋ ಬಿಟ್ಬಿಟ್ಟು ಬೇರೆ ಬೇರೆ ವಿಡಿಯೋ ಹಾಕಿದಾಗ ತುಂಬಾ ಜನ ಕಮೆಂಟ್ ಆಗ್ತೀರಾ ರೆಸಿಪಿ ವಿಡಿಯೋ ಹಾಕಿ ಪ್ಲೀಸ್ ಅಂತ. ಬಹುಶಃ ನಾವು ಮಾಡ್ತಾರೋ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಾ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ರೆಸಿಪೀಸು ಅಂದ್ರೆ ಏನಾದ್ರೂ ನಾವು ಡೈಲಿ ಏನ್ ಮಾಡ್ತೀವಿ ಅದನ್ನ ಒಂದೊಂದು ಕ್ಲಿಪ್ ತಗೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ನಮ್ಮಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಲ್ಲ ತೋರಿಸ್ತಾ ಇರ್ತೀನಿ, ನೀವು ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಓಕೆ ಪೀಸ್ ಬನ್ನಿ. ಇವಾಗ ನಮ್ಮಮ್ಮ ರೆಸಿಪಿ ತೋರಿಸ್ತಾರೆ, ನಾನು ಶೂಟ್ ಮಾಡ್ತೀನಿ, ಆಮೇಲೆ ನಾನೇ ತಿಂತೀನಿ. ನಮ್ಮನೇಲಿ ಉರ್ದನ್ನ ಮಾಡ್ಕೊಂತೀನಿ ಬಲಿ ಚೆನ್ನ. ಉರ್ದನ್ನ ಅಂದ್ರೆ ಏನು? ಫ್ರೈಡ್ ರೈಸ್. ನಮ್ಮಮ್ಮ ಫ್ರೈಡ್ ರೈಸ್ ಅನ್ನ ಹೆಸರನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಉರ್ದನ್ನ ಅಂತ ಹೇಳ್ತಾವ್ರೆ. ಓಕೆ, ಇವತ್ತು ನಮ್ಮ ಮನೆಯಲ್ಲಿ ಪನ್ನೀರ್ ಫ್ರೈಡ್ ರೈಸ್ ನಮ್ ಸ್ಟೈಲ್ ಅಲ್ಲಿ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಇನ್ ಸ್ಪೆಷಲ್ ಅಂತ ಏನಿಲ್ಲ, ನಮ್ಮ ಮನೇಲಿ ಹೆಂಗ್ ಮಾಡ್ತೀವಿ ಕಾಮನ್ ಆಗಿ ತೋರಿಸ್ತೀನಿ, ನೀವು ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಸೊ ಫಸ್ಟ್ ಇಂಗ್ರೀಡಿಯೆಂಟು ಈರುಳ್ಳಿ, ದಪ್ಪಮೆಣಸಿನ್ಕಾಯಿ, ಬಟಾಣಿ. ಆಕ್ಚುಲಿ ಸ್ವೀಟ್ ಕಾರ್ನ್ ಇದ್ರೆ ಅದನ್ನು ಬಳಕೆ ಮಾಡ್ಬೋದು. ಆಮೇಲೆ ಕೋಸು ಇವಾಗ 20 ರೂಪಾಯಿ ಆಗಿದೆ, ಅದಕ್ಕೆ ಒಂದು ಕೋಸು ತಂದೆ ನಾನು. ರೇಟ್ ಕಮ್ಮಿ. ಗೋಬಿ ಕೋಸು, ಹಸಿಮೆಣಸಿನ್ಕಾಯಿ. ಇದು ಪನ್ನೀರ್, ನಂದಿನಿ ಪನ್ನೀರು, ಕೊತ್ತಂಬರಿ ಸೊಪ್ಪು, ಇಷ್ಟು. ಆಮೇಲೆ ಪೆಪ್ಪರು, ಸಾಲ್ಟು, ಸೋಯಾ ಇದೆಲ್ಲ. ನಾನು ಅದೆಲ್ಲ ಹಾಕ್ಬೇಕಾದ್ರೆ ಹೇಳ್ತೀನಿ ಎಷ್ಟೆಷ್ಟು ಕ್ವಾಂಟಿಟಿ ಅಂತ. ಲೆಟ್ ಸ್ಟಾರ್ಟ್ ದ ಉರ್ದನ್ನ ರೆಸಿಪಿ. ಎಣ್ಣೆ ಹಾಕಿದ್ದಾರೆ. ಇವಾಗ ಈರುಳ್ಳಿ ಫ್ರೈಯಿಂಗ್. ಫ್ರೈಡ್ ಅಂದ್ರೆ ಏನು? ಚೆನ್ನಾಗಿ ಡೀಪ್ ಫ್ರೈ. ಫ್ರೈ ಅಂದ್ರೇನೆ ಫ್ರೈಡ್. ನೋಡಿ ಹಿಂಗೆ ತುಂಬಾ ಉರಿಬೇಕು, ತಾಳ್ಮೆ ಬೇಕು ಫ್ರೈಡ್ ರೈಸ್ ಮಾಡೋದು. ಅದಕ್ಕೆ ಬೇಜಾರಾಗೋಗ್ಬೇಕು, ಅಯ್ಯೋ ನಾನು ಇಷ್ಟೊಂದು ಉರಿತವ್ರ. ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಹೌದು, ನಾನು ಇವಾಗ 5 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಯಾಕಂದ್ರೆ ಬೇಕು. ಈ ಎಲ್ಲರೂ ನಾನು ಬೇಯಿಸ್ಕೊಂಡೇ ಇಲ್ಲ, ಎಲ್ಲ ಡೈರೆಕ್ಟ್ ಆಗಿನ ಉರಿಯೋದು. ಚೆನ್ನಾಗಿ ಫ್ರೈ ಮಾಡಿ. ಎಸ್, ಆಚೆ ಫ್ರೈಡ್ ರೈಸ್ ತಿಂದ್ರೆ ಅಜಿನೋಮೋಟೊ ಹಾಕಿರ್ತಾರೆ, ಫುಡ್ ಏನಾದ್ರು ಇರುತ್ತೆ, ಫುಡ್ ಕಲರ್ ಅದು ಇದು ಎಲ್ಲ ಹಾಕ್ತಾರೆ. ನಾವು ಮನೇಲೆ ಮಾಡ್ಕೊಂಡು ತಿನ್ನೋಣ. ಆರೋಗ್ಯಕರವಾದ ಉರ್ದನ್ನ ಚೆನ್ನಾಗಿ ಫ್ರೈ ಆಗ್ಲಿ ಅಲ್ವಾ. ಅದಕ್ಕೆ ನಾವೇನ್ ಮಾಡ್ತೀವಿ, ಮೆಣಸಿನ್ಕಾಯಿನ ತೊಟ್ಟನ ಬಿಡಿಸಲ್ಲ. ಯಾಕಂದ್ರೆ ಕನ್ಫ್ಯೂಸ್ ಆಗಿ ತಿನ್ಬಿಡ್ತಾರೆ ಒಂದೊಂದ್ಸಲ. ಅದಕ್ಕೆ ನಾವೇನ್ ಮಾಡ್ತೀವಿ ನೋಡಿ, ಇಲ್ಲಿ ಸೀಳಿ ಇರ್ತೀನಿ, ಮಸಾಲೆನೂ ಹಿಡಿಯುತ್ತೆ. ತೊಟ್ಟಿದ್ರೆ ಕಾಣುತ್ತೆ. ಇಲ್ಲ ಈ ಕ್ಯಾಪ್ಸಿಕಮ್ ಜೊತೆಗೆ ಅದು ಹಸಿರಿದ್ರೆ ಅಂದ್ಬಿಟ್ಟು ಅದಕ್ಕೆ ನಾವೇನ್ ಮಾಡಿದ್ರೆ ಒಂದು ರೆಡ್ ಕಲರ್ ಹಾಕೊಂಡಿದ್ದೀನಿ. 3 ಮೆಣಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು. ಅದು ಬೇಗ ಫ್ರೈ ಆಗೋಗುತ್ತೆ. ಜೊತೆಗೆ ಕಾಲಿಫ್ಲವರ್, ಗೋಬಿಕೋಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಯಾಕಂದ್ರೆ ನಾವು ಬೇಯಿಸಿರಲ್ವಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಬಟಾಣಿ, ದಪ್ಪದೊಂದು ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಯಾಕಂದ್ರೆ ಅನ್ನ ಕಡಿಮೆ ಹಾಕೋಬೇಕು, ತರಕಾರಿ ಜಾಸ್ತಿ ಹಾಕಬೇಕು. ಫ್ರೈಡ್ ರೈಸ್ಗೆ ತರಕಾರಿನೇ ಸಿಗ್ಬೇಕು ಬಾಯಿಗೆ. ಇವಾಗ ನಾವು ನಂದಿನಿ ಪನ್ನೀರ್ನ ಬಳಕೆ ಮಾಡ್ತಾ ಇದೀವಿ. ನೋಡಿ ಚೆನ್ನಾಗಿ ಫ್ರೈ ಆಗೋಯ್ತು, ತರಕಾರಿ ಎಲ್ಲ ಸುಂಡೋಯ್ತು. ಬರೋಷ್ಟು ಒಳಗಡೆ ದೊಡ್ಡ ದೊಡ್ಡ ಕ್ಯೂಬ್ಸ್ ಅನ್ನೇ ಕಟ್ ಮಾಡವ್ರೆ. ಸಣ್ಣ ಕಟ್ ಮಾಡಿದ್ರೆ ಬಾಯಿಗೂ ಸಿಗಲ್ಲ, ಇನ್ನೂ ಸಾಫ್ಟ್ ಆಗಿ ಹೋಗುತ್ತೆ. ಆಮೇಲೆ ಅಟ್ಲೀಸ್ಟ್ ಹಾಕಿದೀವಿ ಅಂತ ಗುರ್ತಿಗಾದ್ರೂ ಬೇಕದು. ನೀವು ಅದನ್ನ ತವಾ ಮೇಲೆ ಟೋಸ್ಟ್ ಮಾಡ್ಕೊಂಡು ಹಾಕ್ಬೋದು, ಇಲ್ಲ ಅಂತಂದ್ರೆ ಹಿಂಗೆ ಡೈರೆಕ್ಟ್ ಆಗಿ ಹುರ್ಕೋಬಹುದು. ನಿಮ್ ಚಾಯ್ಸ್, ನಿಮ್ಮ ಅನುಕೂಲ ಹೆಂಗೆ ಹಂಗೆ, ನಿಮ್ಗೆ ಏನ್ ಈಸಿ ಅನ್ಸುತ್ತೋ ಅದನ್ನ ಮಾಡಿ. ಎನಿವೇಸ್ ಇಲ್ಲಿ ಎಣ್ಣೆ ಇದೆ, ಅದರಲ್ಲೇ ಫ್ರೈ ಆಗುತ್ತೆ, ಏನ್ ತೊಂದ್ರೆ ಇಲ್ಲ. ಇವಾಗ ಪನ್ನೀರ್ ಹಾಕಿದ್ದೀನಿ, ಎಲ್ಲ ತರಕಾರಿ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಈಗ. ಯಾಕಂದ್ರೆ ಇವಾಗ ಬೇಕಾಗಿರೋದು ಮೇನು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಯಾಕಂದ್ರೆ ತಲೆ ಹಿಡಿದು ಬಿಡುತ್ತೆ. ಫಸ್ಟ್ ಹಾಕಿದ್ರೆ ತಲೆ ಹಿಡ್ಕೊಡುತ್ತೆ, ಈಗ ಹಾಕಿದ್ರೆ ಮಸಾಲೆ ಎಲ್ಲದಕ್ಕೂ ಹಿಡ್ಕೊಳುತ್ತೆ, ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿ. ತಲೆ ಹಿಡಿಯೋದೇ ಇಲ್ಲ, ಇವಾಗ ಚೆನ್ನಾಗಿ ಕುಟ್ಕೊಳುತ್ತೆ. ಈಗ
ಪನ್ನೀರು ಸಾಫ್ಟ್ ಆಗಿರೋದ್ರಿಂದ ಇದು ಜಾಸ್ತಿ ಏನು ಡೀಪ್ ಫ್ರೈ ಮಾಡೋದು ಏನಿಲ್ಲ. ನೋಡಿ ತರಕಾರಿ ಎಷ್ಟಿತ್ತು ಎಲ್ಲ ಸುಂಡೋಯ್ತು. ಓಕೆ, ಸೊ ಇವಾಗ ಇದಕ್ಕೆ ವಿನಿಗರ್ ಹಾಕ್ತಾ ಇದೀವಿ. ಸೋಯಾ ಸಾಸು, ವಿನಿಗರ್. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಬೇಕು ಅನ್ನೋರು ಹಾಕೋಬಹುದು, ಅದು ನಿಮ್ಮ ಚಾಯ್ಸು. ಇಷ್ಟೇ ಚಿಕ್ಕ ಸ್ಪೂನಲ್ಲಿ, ಪುಟಾಣಿ ಸ್ಪೂನಲ್ಲಿ ಒಂಚೂರು ವಿನಿಗರ್, ಸೋಯಾ ಸಾಸು. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ನಾನು ಪದೇ ಪದೇ ಹೇಳ್ತಿದ್ದೀನಿ, ಕೆಲವ್ರು ಇಷ್ಟಪಡಲ್ಲ. ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ, ಇಲ್ಲ ಅಂದ್ರೆ ಹಾಕೊಳ್ಳಿ. ಅದು 1 ಸ್ಪೂನ್ ಹಾಕಿದ್ದೀನಿ. ಓಕೆ, ಆಮೇಲೆ ರೆಡ್ ಚಿಲ್ಲಿ ಸಾಸ್. ಫ್ರೈಡ್ ರೈಸ್ ನ ಹೆಂಗ್ ತಿನ್ಬೇಕಂತ ತಿಂದ್ರೇನೆ ಮಜಾ ಬರೋದು. ಸ್ವಲ್ಪ ರಿಚ್ ಆಗಿ ತಿನ್ಬೇಕು, ಇಲ್ಲಾಂದ್ರೆ ಹುಚ್ಚಾಗೋಯ್ತದೆ. ರೆಡ್ ಚಿಲ್ಲಿ ಸಾಸು. ನಿಮ್ಗೆ ಟೊಮೆಟೊ ಕೆಚಪ್ ಬೇಕಾದ್ರೂ ಹಾಕೋಬಹುದು. ಅಪರೂಪಕ್ಕೆ ಇದೆಲ್ಲ ಹಾಕೊಂಡ್ ತಿಂದ್ರೆ ಏನೂ ಆಗಲ್ಲ. ನೀವು ಹೋಟ್ಲಿಗೆ ಹೋದ್ರು ಇದನ್ನ ಹಾಕದಿರ ಅವ್ರು ಮಾಡ್ಕೊಡೋದೇ ಇಲ್ಲ. ನೀವು ಬೇಕಾದ್ರೆ ಇನ್ಸ್ಟೆಂಟ್ ಫ್ರೈಡ್ ರೈಸ್ ಪುಡಿಗಳು ಅದು ಇದು ಸಿಗುತ್ತೆ, ನೀವ್ ಬೇಕಾದ್ರೆ ಹಾಕೊಳ್ಳಿ. ಬಟ್ ಬೇಡ ಅನ್ನೋರು ಬರೀ ತರಕಾರಿ ಹಾಕೊಂಡು ತಿನ್ಬೋದು, ನಿಮ್ ಚಾಯ್ಸ್ ಅಪ್ಪ. ನಾವು ಅದಕ್ಕೆ ಇದಾದ್ಮೇಲೆ ವೆನಿಗರ್, ಸೋಯಾ ಸಾಸು, ಕೆಚಪ್ ಇದೆಲ್ಲ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡಂಗೇನಿಲ್ಲ. ಇವಾಗ ಸಿಮ್ಮಲ್ಲಿ ಇಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ಅನ್ನ ಹಾಕ್ಬೇಕು. 1 ಸ್ಪೂನ್ ಬರ್ತಿ ಪೆಪ್ಪರ್ ಪುಡಿ, ಇದೇ ಮೇನ್ ಇಂಗ್ರೀಡಿಯೆಂಟ್. ಒಂದು ಫುಲ್ ಚಮಚ ಪೆಪ್ಪರ್ ಪುಡಿ ಹಾಕಿ ಇವಾಗ ಅನ್ನ ಹಾಕ್ಬೇಕು. ಆಕ್ಚುಲಿ ಇವಾಗ ಇದನ್ನ ಹಿಂಗೆ ತಿಂದ್ರು ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಸ್ವೀಟ್ ಕಾರ್ನ್ ಆಡ್ ಮಾಡ್ಬೋದು ಬೇಕು ಅಂದ್ರೆ. ಏನ್ ತರಕಾರಿ ಬೇಕಾದ್ರೆ ಹಾಕೋಬಹುದು. ಹುರುಳಿಕಾಯಿ, ಕ್ಯಾರೆಟ್, ಎಷ್ಟು ಬೇಕಾದ್ರೆ ತರಕಾರಿ ತುಂಬಬೇಕು ಜಾಸ್ತಿ, ರೈಸ್ಗಿಂತ ಚಂದ ಅದು. ಇವಾಗ ಅನ್ನ ಮಾಡಿ ಇಟ್ಕೊಂಡಿದ್ದಾರೆ, ಅದು ತಣ್ಣಗಾಗಿರ್ಬೇಕು ಅನ್ನ, ಇಲ್ಲಾಂದ್ರೆ ಮೆಡ್ಡೆ ಆಗ್ಬಿಡುತ್ತೆ. ಆಮೇಲೆ ಇವಾಗ ಇಬ್ರಿಗೆ ಎಷ್ಟು ಬೇಕೋ ಅಷ್ಟು ಅನ್ನ ಕಲಿಸ್ತಾರೆ. ಅಪ್ಪ ಕಲ್ಸ್ಕೋಗಿದಾರಲ್ಲ, ಅವ್ರಿಗೆ ಬಿಸಿಯಾಗಿ ಮಾಡ್ಕೊಡ್ತಾರೆ. ಅವಾಗ್ಲೇ ಮಾಡೋದು ಫ್ರೆಶ್ ಆಗಿ, ಮತ್ತೆ ಅವ್ರಿಗೆ ಬಿಸಿ ಬಿಸಿ. ಇವಾಗ ನೀಟಾಗಿ ಕಲ್ಸಿ ಒಂದ್ ಸ್ವಲ್ಪ ಅನ್ನ ಬಿಸಿ ಮಾಡೋ ತನಕ ಒಂಚೂರು ಇದ್ ಮಾಡ್ಕೊಳ್ಳಿ. ಬಟ್ ಅನ್ನ ಉದ್ದುದ್ರಾಗಿರ್ಲಿ, ಮೆಡ್ಡೆ ಮಾಡ್ಬೇಡಿ, ಹಾಳಾಗೋಗುತ್ತೆ. ಅನ್ನ ಉದ್ರುದ್ರಾಗ ಮಾಡಿ ಇಟ್ಕೊಂಡು ತಣ್ಣಗ್ ಮಾಡಿ ಕಲ್ಸ್ಬಿಟ್ರೆ ಹುರಿದಿರೋ ಅನ್ನ ರೆಡಿ. ಫ್ರೈಡ್ ರೈಸ್ ಆಯ್ತು. ನಾವು ಕನ್ನಡದಲ್ಲಿ ಹುರಿದನ್ನ ಅಂತೀವಿ, ಚೆನ್ನಾಗಿರತ್ತೆ. ಓಕೆ, ನಾನ್ ತಿನ್ಬಿಟ್ಟು ಹೇಳ್ತೀನಿ. ನೀನ್ ಚೆನ್ನಾಗಿರುತ್ತೆ ಅಂದ್ರೆ ನಾನ್ ತಿಂದು ಹೇಳೋದೀಗ. ನೀನೇ ಮಾಡಿದವರು ಹೊಗಳ್ಕಣಿ ಬೆಂತ ತಟ್ಕೋಬಾರ್ದು, ತಿನ್ನೋರೇನೆ ಹೊಗಳ್ಬೇಕು. ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ, ಪರ್ಫೆಕ್ಟ್ ಆಗಿ ಹೇಳ್ಬೇಕು, ಕರೆಕ್ಟಾಗಿ ಹೇಳ್ಬೇಕು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೆಕ್ಸ್ಚರು ಪನ್ನೀರ್ ಫ್ರೈಡ್ ರೈಸು. ನಾನು ಕೆಚಪ್ ಇಲ್ದಿರ ತಿನ್ನಲ್ಲ, ನಂಗೆ ಕೆಚಪ್ ಬೇಕೇ ಬೇಕು. ಸೊ ಕೆಚಪ್ ಹಾಕೊಂಡು ನಾನು ತಿಂತೀನಿ. ಹೆಂಗಿದೆ ನೋಡಿ, ಟೆಕ್ಸ್ಚರ್ ಹಿಂಗೆ ಬರಬೇಕು, ಸಕ್ಕದಾಗ ಕಾಣುತ್ತೆ. ಈಗ ತಿನ್ಬಿಟ್ಟು ಹೇಳ್ತೀನಿ. ನಾನು ನೋಡಿ ನಮ್ಮಮ್ಮ ಕೆಚಪ್ ಹಾಕೊಳ್ಳಲ್ಲ, ಅವ್ರು ಹಂಗೆ ತಿಂತಾರೆ. ಅವ್ರಿಗೆ ಕೆಚಪ್ ಇಷ್ಟ ಇಲ್ಲ, ನನಗೆ ಕೆಚಪ್ ಬೇಕು. ಓಕೆ, ನೀನೇ ತಿನ್ಬಿಡು ಫಸ್ಟ್, ಆಮೇಲೆ ನಾನು ತಿಂತೀನಿ. ಓ, ನಾನೇನು ಹಂಗೆ ಹೇಳಿಲ್ಲ ನಿನಗೆ. ಹುರಿದನ್ನ ಹೊಗಳಕಬಾರ್ದು, ತಿನ್ನು. ರೇಲಿ ತುಂಬ ಚೆನ್ನಾಗಿದೆ. ಪನ್ನೀರ್ ಇಲ್ಲ ಅಂದ್ರೂ ಸರಿ, ಏನು ತರಕಾರಿ ಇದ್ರೆ ಮಾಡ್ಕೊತೀನಿ, ಮಜಾ ಇದೆ. ಯಾವ್ದು ಬೇಕಾದ್ರೆ ತರಕಾರಿ ಹಾಕ್ಬೋದು ಇದಕ್ಕೆ. ಈಗ ನಾನು ತಿಂತೀನಿ. ಸ್ಟ್ರಾಂಗ್ ಆಗಿರಬೇಕು. ಬಾಸುಮತಿ ರೈಸಲ್ಲಿ ಮಾಡಿದ್ರೆ ಫ್ರೈಡ್ ರೈಸ್ ಚೆನ್ನಾಗೇ ಇರೋಲ್ಲ. ನಾನು ಹೋಟೆಲ್ಗೆ ಹೋದರೆ ಬಾಸುಮತಿ ರೈಸಲ್ಲಿ ಬೇಡ, ನಂಗೆ ನಾರ್ಮಲ್ ರೈಸಲ್ಲಿ ಮಾಡ್ಕೊಡಿ ಅಂತೀನಿ ಫ್ರೈಡ್ ರೈಸ್ನ. ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಸೂಪರ್ ಯಮ್ಮಿ. ಬಿಸಿ ಸೂಪರ್ ಆಗಿದೆ. ಟ್ರೈ ಮಾಡಿಬಿಟ್ಟು ಹೆಂಗನ್ಸು ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ನೋಡಿ ಅದಕ್ಕೆ ಗೊಂಬೆಗೆ ಆಟ ಹೊಸ ಇದರಲ್ಲಿ ಖುಷಿಯವ್ರಿಗೆ. ನನಗೆ ಯಾರೋ ಕಮೆಂಟ್ ಹಾಕಿದ್ರು, ನಿಮ್ಮ ಮನೆ ಝೂನಾ, ನಿಮ್ಮ ಮನೇನ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ, ಹೈಜೀನಾಗಿ ಇಟ್ಕೊಳ್ಳಿ ಅಂತ. ಅಂಥವ್ರಿಗೆ ಹೇಳ್ತೀನಿ, ಬಂದು ದಯವಿಟ್ಟು ಸ್ವಲ್ಪ ನಮ್ಮ ಮನೆ ಕ್ಲೀನ್ ಮಾಡ್ಕೊಡಿ ಅಂತ ಡೈರೆಕ್ಟಾಗಿ ಹೇಳ್ತೀನಿ ನಾನು. ಯಾಕಂದರೆ ನಮಗೆ ಟೈಮ್ ಇಲ್ಲ, ನೀವು ಬಂದು ಕ್ಲೀನ್ ಮಾಡಿಕೊಡಿ ಆಯಿತಾ. ಕ್ಲೀನಾಗಿ ಇಟ್ಟಿರೋದಕ್ಕೆ ಮನೆ ಕ್ಲೀನಾಗಿರುತ್ತೆ, ನಾವು ಕ್ಲೀನಾಗಿರ್ತೀವಿ, ಹೈಜೀನಾಗಿರ್ತೀವಿ.
ಝೂನಾ ಮನೇನಾ ಅಂತ ಕಮೆಂಟ್ ಹಾಕ್ತಾರೆ. ಅವ್ರಿಗೆ ಸಾಕಕ್ ಯೋಗ್ಯತೆ ಇರಲ್ಲ, ಬೇರೆಯವ್ರು ಸಾಕದ್ ನೋಡಿ ಉರಿ ಅಷ್ಟೇ ಕೆಲವ್ರಿಗೆ. ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ಆಟ ಸಾಮಾನು ಹಿಂಗ್ ಇಟ್ಬಿಟ್ರೆ ನಮ್ಗೆ ಹಾಲೆ ಅರ್ಧ ಕವರ್ ಆಗ್ಬಿಡುತ್ತೆ. ಆಮೇಲೆ ಏನೇ ಒಂದು ತರಕಾರಿ ಏನಕ್ಕಂದ್ರೆ ಎಲ್ಲ ನನಗ್ ಬೇಕು ಅಂತವೆ ಮಕ್ಕಳು ಮಲ್ಕೋತವೆ. ನಾವ್ ಏನ್ ಮಾಡೋಣಮ್ಮ, ಮನೆ ಒರೆಸಿ ಎಲ್ಲ ಕಸ ಗುಡ್ಸಿ ಮನೆ ಒರೆಸಿ ಎಲ್ಲ ಡ್ರೈ ಆದ್ಮೇಲೆ ತಗೊಂಡೋಗಿ ಮತ್ತೆ ಇಡ್ತೀವಿ. ಏನ್ ಮಾಡೋಣ, ಮನೆ ಕ್ಲೀನ್ ಮಾಡ್ದೇನೆ ಯಾರ ಇರ್ತಾರ, ಬಿಟ್ಬಿಡ್ತಾರ ಓನರು, ಉಗಿದಟ್ಬಿಡ್ತಾರ ಆಚೆಗೆ. ಅಲ್ಲ ನಮ್ಗೆ ಅಸಹ್ಯ ಅನ್ಸಲ್ವಾ ಮನೆ ಕ್ಲೀನ್ ಇಲ್ಲ ಅಂದ್ರೆ? ಮಕ್ಳ ಆರೋಗ್ಯ ಎಲ್ಲ ಎಫೆಕ್ಟ್ ಆಗುತ್ತೆ. ಒಂದ್ ಟಾಯ್ಲೆಟ್ ಟಬ್ಬು ಕೂಡ ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತೀವಿ ನಾವು, ಪ್ರತಿಯೊಂದನ್ನು ಹೈಜಿನಿಕ್. ಅವ್ರಿಗೆ ಹಂಗ ಅನ್ಸುತ್ತೆ. ಇವಾಗ ನಾವೇನ್ ಗೊತ್ತಾ, ಇಲ್ಲಿ ಬಟ್ಟೆ ಮಡಿಸಿ ಇಟ್ಟಿರ್ತೀವಿ, ಎತ್ತಿಡ್ದು ಟೈಮ್ ಇರೋದಿಲ್ಲ, ತಕ್ಷಣ ವಿಡಿಯೋ ಮಾಡ್ಬಿಟ್ಟಿರ್ತೀವಿ, ಅದನ್ನ ಅವರು ಅಪಾರ್ಥ ಮಾಡ್ಕೋತಾರೆ. ಅಷ್ಟೇ ಮಾಡ್ಕೋತೀವಿ, ನಮ್ಮನೆ ಕೆಲಸ ನಾವು ಮಾಡಲ್ಲ. ಅಷ್ಟು ಕನ್ಸರ್ನ್ ಇದ್ರೆ ಅಡ್ರೆಸ್ ಕೊಡ್ತೀವಿ, ದಯವಿಟ್ಟು ಬನ್ನಿ, ನಮಗೂ ಸಹಾಯ ಆಗುತ್ತೆ. ಪ್ಲೀಸ್ ಮನೆ ಕ್ಲೀನ್ ಮಾಡ್ಕೊಡಿ ಬನ್ನಿ. ಅಲ್ಲ ಹೆಂಗೆ ಕಮೆಂಟ್ ಹಾಕ್ತಾರೆ ಅಂದ್ರೆ ಅವ್ರಿಗೆ ಏನ್ ಉರಿ ಅಂತ ನಂಗೆ ಅರ್ಥ ಆಗಲ್ಲ. ನನಗೆ ಸುಮಾರು ಸತಿ ಈ ತರ ಕಮೆಂಟ್ಗಳು ಬಂದಿದಾವೆ. ಅಯ್ಯೋ ಸಾಮ, ಕೆಲಸ ಹೆಂಗಿರುತ್ತವೆ ಅಂದ್ರೆ, ಹೊರಗಡೆ ಕೆಲಸನೂ ಪ್ರಮೋಷನ್ ಮಾಡಕ್ ಹೋಗ್ತೀವಿ, ಮನೇಲೂ ಕುಕ್ಕಿಂಗ್ದು ಕೆಲಸ ಮಾಡ್ತೀವಿ. ಇವ್ರದ್ದು ಡೈಲಿ 2 ವಿಡಿಯೋ ಮಾಡ್ಬೇಕು ಅಂದಾಗ ನಾನ್ ಮನೆ ಕೆಲ್ಸಕ್ಕೆ ಜಾಸ್ತಿ ವರ್ತ್ ಕೊಡ್ಬೇಕಾ, ವಿಡಿಯೋಗಳಿಗೆ ವರ್ತ್ ಕೊಡ್ಬೇಕಾ? ಎಲ್ಲರೂ ಶ್ರಮನೇ ಕೆಲಸ. ಬೆಳಗ್ಗೆ ತಿಂಡಿ ಆಗ್ಬೇಕು, ಮಧ್ಯಾಹ್ನ ಊಟ ಆಗ್ಬೇಕು, ರಾತ್ರಿಗ ಆಗ್ಬೇಕು, ಸಂಜೆ ನೋಡ್ಬೇಕು, ಮನೆ ಕ್ಲೀನ್ ಮಾಡ್ಬೇಕು, ಈ ಮಕ್ಕಳನ್ನ ನೋಡ್ಕೋಬೇಕು, ಕೂಮ್ ಮಾಡೋದಿರ್ಲಿ, ಕಣ್ಣು ಮೂಗೆಲ್ಲ ತೊಳಿರಿ, ಅದನ್ನು ಝೂಮ್ ಮಾಡಿ ನೋಡ್ತಾರೆ. ಕಣ್ ಕ್ಲೀನ್ ಆಗಿಲ್ಲ, ಮೂಗ್ ಕ್ಲೀನ್ ಆಗಿಲ್ಲ ಅಂತ ಎಷ್ಟು ಮಾಡ್ತೀವಿ ಅಂದ್ರೆ ನಮ್ಗೆ ಟೈಮ್ ಇರೋದಿಲ್ಲ. ಒಂದೊಂದ್ಸಲ ಅವ್ರು ಅಪಾರ್ಥ ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಮನೆಗೆ ಬನ್ನಿ, ಅಡ್ರೆಸ್ ಕೊಡ್ತೀವಿ. ನೀವು ನಮ್ಮನೇಲಿ ಬಂದು 1-2 ಅವರ್ ನೋಡಿ, ಎಷ್ಟು ಕ್ಲೀನ್ ಮಾಡ್ತಿರ್ತೀವಿ, ಟೈಮ್ ಇರಲ್ಲ. ಯಾರ ಬಂತು ಅಂದ್ರೆ ನಮ್ ಕೆಲಸ ಅಲ್ಲೇ ಬಿಸಾಕ್ಬಿಟ್ಟು ಅವ್ರ ಜೊತೆ ಕೂತಿರ್ತೀವಿ ಮಾತಾಡ್ಕೊಂಡು, ಅದು ಅವ್ರಿಗೆ ಅರ್ಥ ಆಗಲ್ಲ. ಅದೇ ಸುಮ್ನೆ ಟೈಮ್ ಪಾಸ್ ಮಾಡೋದು. ನಿಮ್ ಬೆಕ್ ನೋಡಕ್ ಬರ್ತೀವಿ, ನಿಮ್ ಮನೆ ನೋಡಕ್ ಬರ್ತೀವಿ, ದಯವಿಟ್ಟು ರೆಸ್ಪಾನ್ಸ್ ಮಾಡಲ್ಲ. ಯಾಕೆ ಹೇಳೋ, ಅವ್ರ ಜೊತೆ ನಾವು 2 ಅವರ್ 3 ಅವರ್ ಕೂತ್ಕೊಂಡ್ರೆ ನಮ್ ಟೈಮ್ ಹಾಳು. ಕಮೆಂಟ್ ಹಾಕ್ತಾರಲ್ಲ ಕೆಲಸ ಮಾಡಿ ಅಂತ, ಅವ್ರು ಬರ್ದೇ ಇದ್ರೆ ನಾವು ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಆಗಲ್ಲ. ನಿಜ ಹೇಳ್ತೀನಿ, ಯಾರ ಮನೆಗೆ ಬೆಕ್ ನೋಡಕ್ ಬರ್ತೀವಿ, ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಅಂದ್ರೆ ಅವ್ರಿಗೋಸ್ಕರ 3 ಅವರ್ ಟೈಮ್ ವೇಸ್ಟ್. ದಯವಿಟ್ಟು ವಿಡಿಯೋಗಳನ್ನ ನೋಡಿ ಎಂಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಇಲ್ಲಿಂದಲೇ ನೋಡಿ ಆಶೀರ್ವಾದ ಮಾಡಿ. ಮಕ್ಳಿಗೆನೆ ನೀಟಾಗಿ ಇಟ್ಟಿರ್ತೀವಿ, ಬನ್ನಿ. ನಮ್ಮಲ್ಲಿ ನಮ್ಮ ಮೈ ಮೇಲೆ ಕೂದಲು ಕೂಡ ಇರೋದಿಲ್ಲ, ಅಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ. ನಿಮಗೆ ನೋಡೋರ್ಗೆ ಅದೇನು ಕೊಳಕೋ ಅಂತ ಹೇಳ್ತೀರಾ, ನಮ್ಗೆ ಅರ್ಥನೇ ಆಗಲ್ಲ. ಕೆಲವ್ರು ಇರ್ತಾರೆ ಬೇಕಂತ ಇರಿಟೇಷನ್ ಮಾಡೋರು, ಅವ್ರಿಗೆಲ್ಲ ಏನ್ ಮಾಡಕ್ಕಾಗಲ್ಲ. ಆ ಮಕ್ಳು ಸಂತೋಷನ ನೋಡಲ್ಲ, ಅದಿಲ್ಲ ಇದಿಲ್ಲ. ಅಯ್ಯೋ ಎಲ್ಲಾರ ಮನೆ ದೋಸೆ ತೂತೆ, ಅವ್ರ ಮನೆದು ದೊಡ್ಡ ತೂತಾಗಿರುತ್ತೆ, ಬೇರೆಯವ್ರ ಮನೆ ತೂತು ಉಳ್ಕಕ್ ಬರ್ತಾ ಇರ್ತಾರೆ ಅಷ್ಟೇ ಜನಗಳು. ನಿಜ ಇರಿಟೇಷನ್ ಆಗ್ಬಿಡುತ್ತೆ ಒಂದೊಂದ್ಸಲ. ನಮ್ಗೆ ಸ್ನಾನ ಮಾಡ್ತಾರ ಅಂತ ಕೇಳ್ತೀವಿ ನಾವು. ನನ್ನ ಮಕ್ಳಿಗೆ, ಚಿಕ್ಕ ಮಕ್ಳಿಗಂತೂ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡಿಸ್ತೀವಿ. ದಿನ 2 ಸಲ ಕೂಮ್ ಮಾಡ್ತೀನಿ, ಮುಖ ಮೂಗು ಕಿವಿ ಅಂತೂ ಪಕ್ಕ ಕ್ಲೀನ್ ಮಾಡೇ ಮಾಡ್ತೀನಿ, 2 ಸಲ ಮಾಡ್ತೀನಿ. ಅವ್ರ ಮನೇಲಿ ಅವ್ರ ಮಕ್ಳು ತಿಕ್ಕ ತೊಳಿತಾರಲ್ಲ, ಅವ್ರದೇ ಸ್ನಾನ ಮಾಡ್ತಾರ ಡೈಲಿ ಗೊತ್ತಿಲ್ಲ. ನಮ್ಮಲ್ಲಿ ಡೈಲಿ ನಾವು ಸ್ನಾನ ಮಾಡ್ತೀವಿ. ಬೆಕ್ಕಳಿಗೆ ವಾರಕ್ಕೊಂದು ಟ್ರಿಪ್ಪು, ಚಿಕ್ಕ ಮಕ್ಳಿಗಾದ್ರೆ 2 ದಿನಕ್ಕೊಂದ್ಸಲ ಸ್ನಾನ. ಎಷ್ಟು ಕೆಲಸ ಇರೋದು ಗೊತ್ತಾ? ಮಲ್ಗೋದಕ್ಕೆ ನಾವು ರಾತ್ರಿ 11 ಗಂಟೆ ಆಗುತ್ತೆ, ಯಾರಿಗೂ ಗೊತ್ತಾಗಲ್ಲ ನಮ್ ಕಷ್ಟ ಏನು ಅಂತ. ಆದ್ರೂ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಾ ಇರ್ತೀವಿ, ಅದ್ರಲ್ಲೂ ಕೊಂಕಾಡೋದು ಕುತ್ಕೊಂಡು. ಬಿಡಿ ಗಾಯ್ಸ್, ಹೋಗ್ಲಿ. ಯಾರೋ ಒಬ್ರು ನೆಗೆಟಿವ್ ಮಾತಾಡ್ತಾರೆ, ಇನ್ನೆಲ್ಲ ಪಾಸಿಟಿವ್ ಮಾತಾಡೋದು. ಆ ಮಕ್ಳು ಖುಷಿಗಿಂತ ನಮ್ಗೆ ಇನ್ಯಾವುದು ಹೆಚ್ಚಿಲ್ಲ. ಇವಾಗ ನಮ್ಗೆ ಜಾಗ ಇಲ್ಲ ಮಲ್ಗಕ್ಕೆ. ಇವಾಗ ನಾನು ಹೆಂಗ್ ಮಲ್ಕೋತೀನಿ, ಅರ್ಧ ಚಾಪೆ ಹಸ್ಬಿಟ್ಟು ಇಲ್ಲಿ ದಿಂಬ ಹಾಕೊಂಡು ಹಿಂಗ್ ಮಲ್ಕೋತೀನಿ ಅಷ್ಟೇ. ಯಾಕೆ? ಮಕ್ಳ ಹ್ಯಾಪಿನೆಸ್ ಅದು, ಜಾಗ ಅವ್ರದ್ದು. ನಮ್ಗೆ ಇರೋದೇ ಇಷ್ಟಾಗಲ್ಲ ಜಾಗ. ನಾವೇನು ಅರಮನೇಲಿಲ್ಲ, ಬಾಡಿಗೆ ಮನೇಲಿ ಇರೋದು ನಾವು. ಅದ್ರಲ್ಲೂ ನಾವು ಅವ್ರ ಸಂತೋಷ ನೋಡ್ತೀವಿ, ಅವ್ರಿಗೆ ಏನ್ ಬೇಕು ಆಟ ಸಾಮಾನ್ ತರ್ತೀವಿ, ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಕೊಡೋ ಜನಕ್ಕೆ ನಾನು ಏನ್ ಹೇಳ್ಬೇಕೋ ಗೊತ್ತಿಲ್ಲ ಗಾಯ್ಸ್. ಬಿಡಿ ಹೋಗ್ಲಿ, ಒಂದೊಂದ್ಸತಿ ನಮಗೂ ಸಿಟ್ಟು ಬರುತ್ತೆ. ಬಿಡಿ ಆಯ್ತು. ಓಕೆ ಗಾಯ್ಸ್, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇರಿ. ನಮ್ಮ ಪುಟ್ಟು ಮಕ್ಕಳಿಂದ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನೆಗೆಟಿವ್ ಕಮೆಂಟ್ ಹಾಕೋರು ಫಸ್ಟ್ ನಿಮ್ದು ನೀವು ತೊಳ್ಕೊಳ್ಳಿ, ಆಮೇಲೆ ಬೇರೆಯವ್ರದ್ದು ತೊಳೆಯೋರಂತೆ. ಸೊ ಪೀಸ್ ಸಿಗಡ ಇನ್ನೊಂದು ವಿಡಿಯೋಲಿ. ಬಾಯ್. ನಮ್ಮಲ್ಲಿ ತೊಳಿತೀನಿ ಅಂದ್ರೆ ಅದು ಓಕೆ, ಅದು ಓಕೆ, ಅದು ಓಕೆ. ಬನ್ನಿ, ದಯವಿಟ್ಟು ಬನ್ನಿ. ನಮ್ಮ ಓನರು ಬಿಟ್ಬಿಡ್ತಿದ್ರೆ ನಮ್ಮ ಬಿಲ್ಡಿಂಗ್ ಅವರೇ ಕಂಪ್ಲೇಂಟ್ ಹೇಳ್ಬಿಟ್ಟಿರೋರು. ಅಷ್ಟು ಬೆಕ್ಕಂದ್ರೆ ಹೈಜಿನಿಕ್ ಅದವ್ರಿಗೆ ಗೊತ್ತಿಲ್ಲ. ಬೋಲೆ ಬಿಡು, ಕೆಲವ್ರಿಗೆ ಹೇಳಕ್ಕಾಗಲ್ಲ. ಆ ಮಗು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತೈತೆ. ಹೌದು, ಖುಷಿ. ನನಗೆ ಔಸ್ ಇಟ್ಬಿಟ್ರೆ ಖುಷಿ ಇರುತ್ತಾ? ಈಗ ಮಲಿಕೋತ ಸುಮ್ನೆ. ಈಗ ಆಟ ಆಡ್ತಿದೆ, ಅದೊಂದೇ ಆಟ ಆಡ್ಕೊಂಡ್ ಕೂತಿದೆ, ಅದಾಗದೆ. ಆ ಖುಷಿಗಿಂತ ಇನ್ನೇನ್ ಬೇಕು? ಅದೇ ಮನೇಲಿ ಚಿಕ್ಕ ಮಕ್ಳಿದ್ರೆ ಡೈಪರ್ ಹಾಕ್ತೀರಾ, ಉಚ್ಚ ವಾಸನೆ ಕಕ್ಕ ವಾಸನೆ ಬರಲ್ವಾ? ಮನೆ ಹಾಲು ವಾಸನೆ ಹೊಡಿತಾ ಇರುತ್ತೆ. ಮಾಡಿರ್ತಾರೆ, ಬೆಳಗ್ಗೆ ಮುಖ ತಿಕ್ಕ ತೊಳೆಯಲ್ಲ, ಅವಕ್ಕೆ ಹಂಗೆ ಇರ್ತಿರ್ತಾರೆ. 11 ಗಂಟೆ ಮುಖ ತೊಳೆದು ತಿಂಡಿ ತಿಂದ್ಬಿಟ್ಟು ಆಮೇಲೆ ಅಲ್ಲೂಜೋದು. ನಾವು ನೋಡ್ತಾ ಇದೀವಿ ಡೈಲಿ ಜನಗಳನ್ನ. ಬೆಳಗ್ಗೆ ತಿನ್ಬಿಡೋದು, ಕಾಫಿ ಕುಡಿದ್ಬಿಟ್ಟು ತಿಂಡಿ ತಿನ್ಬಿಡೋದಂತೆ, ಆಮೇಲೆ ಅಲ್ಲೂಜೋದಂತೆ. ಏನ್ ಜನ ರೀ!
ಪಾಪ ಅವರೆಲ್ಲ ನೀಟಾಗಿರಲ್ಲ. ಅವ್ರು ತುಂಬಾ ನೀಟು. ಅವ್ರು ತಿಂಡಿ ತಿನ್ಬಿಟ್ಟು ತುಂಬಾ ನೀಟು. ಅಷ್ಟೇ ಬಿಡು, ಹೋಗ್ಲಿ. ಓಕೆ ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ಝೂನ ಅಂತ ಕೇಳಿದ್ರಲ್ಲ, ಇದು ಝೂ ಅಲ್ಲ, ಮನೇನೆ. ನಮ್ಗೆ ಏನು ಇಷ್ಟ, ನಮ್ಗೆ ಹೆಂಗೆ ಬದುಕಬೇಕು ಅನ್ಸುತ್ತೆ, ನಮಗೆ ಅನಿಮಲ್ಸ್ ಸಾಕಬೇಕು, ನಮ್ಗೆ ಅವ್ರ ಕಂಪ್ಯಾನಿ ಏನಿಲ್ಲ ಅಂದರೆ ನಮ್ಮ ಕೈಲಿ ಇರೋಕ್ಕಾಗಲ್ಲ. ಪೆಟ್ಟು ಸಾಕಿರೋರ್ಗೆ ಅಷ್ಟೇ ಗೊತ್ತಿರುತ್ತೆ ಆ ಎಮೋಷನ್ ಬಾಂಡಿಂಗು, ಮತ್ತು ಅವರಿಂದ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಎಲ್ಲನೂ. ಸೊ ತುಂಬ ನೆಗೆಟಿವ್ ಆಗಿ ಕಮೆಂಟ್ ಆಗ್ತಿರಲ್ಲ, ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ನನಗೆ ಸರ್ಜರಿ ಆಯಿತು, ಗೊತ್ತು ನಿಮಗೆ ಹೆಂಗೆಲ್ಲ ಡ್ಯಾಮೇಜಸ್ ಆಯಿತು ಅಂತ. ಬಟ್ ಸ್ಟಿಲ್ ನಮ್ಮ ಮನೇಲಿ ಕ್ಯಾಟ್ ಇತ್ತು. ನನಗೇನಾದರೂ ಇನ್ಫೆಕ್ಷನ್ ಆಯಿತಾ, ನಾನೇನಾದರೂ ಇನ್ಫೆಕ್ಷನಿಂದ ಸಫರ್ ಮಾಡೋದನ್ನ, ಅಥವಾ ನಮ್ಮನೆ ಹೈಜೀನ್ ಇಲ್ಲ ಅಂತ ಹೇಳ್ತಿರಲ್ಲ, ಹೈಜೀನ್ ಇಟ್ಟಿರಲಿಲ್ಲ ಅಂದಿದ್ರೆ ನನಗೆ ಇದ್ದಿದ್ದ ಪರಿಸ್ಥಿತಿಲಿ ನಾನು ಮನೇಲೇ ಇರೋಕ್ಕಾಗ್ತಿರ್ಲಿಲ್ಲ. ಎಲ್ಲಾದರೂ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗಬೇಕಾಗಿತ್ತು. ನಾನು ನಮ್ಮ ಮನೇಲೇ ಇದ್ದೆ. ಅಷ್ಟು ಕ್ಲೀನ್ ಮಾಡಿ, ಹೈಜೀನ್ ಆಗಿಟ್ಟು, ನನ್ನನ್ನು ಕ್ಲೀನ್ ಮಾಡಿ ನಮ್ಮಮ್ಮ ಎಷ್ಟು ಮಾಡಿದ್ದಾರೆ ಅಂದರೆ ಸುಮ್ಮನೆ ಟೈಮ್ ಪಾಸ್ಗೆ ಕಮೆಂಟ್ ಹಾಕೋದು. ಪ್ಲಸ್ ಏನ್ ಗೊತ್ತಾ, ಮನುಷ್ಯನಿಗೆ ಕಾಯಿಲೆ ಬಂದ್ರೆ ಬೇಗ ಬೆಕ್ಕಳಿಗೆ ಬೇಗ ಅಟ್ಯಾಕ್ ಆಗುತ್ತೆ. ಹೌದು, ಬೆಕ್ಕಾಗ್ಲಿ ನಾಯಿಗಳಿಗಾಗಿ ನಮ್ಮ ಉಸಿರು ಕೂಡ ಅದು ತಾಕುತ್ತೆ, ಬೇಗ ಇನ್ಫೆಕ್ಷನ್ ಆಗುತ್ತೆ. ಯಾರಿಗೂ ಏನಾಗಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಅವ್ರ ಬ್ಲೆಸ್ಸಿಂಗ್ಸ್, ಮನೆ ದೇವ್ರವ್ರು. ಝೂ ಅಲ್ಲ, ನಮ್ಮ ಮನೆ ಮಕ್ಕಳು ದೇವ್ರವ್ರು. ಅವರಿಂದ ನಮ್ಗೆ ಇನ್ಫೆಕ್ಷನ್ ಆಗುತ್ತೆ, ಇಲ್ಲ ನಮ್ಮಿಂದ ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ. ಏನೂ ಆಗಿಲ್ವಲ್ಲ, ನಾನು ಸುಧಾರಿಸ್ಕೊಂಡು ಹುಷಾರೇ ಆಗೋದೆ. ನಾನು ಸುಮ್ಮನೆ ಯೂಸ್ಲೆಸ್ ಜನ ಕಮೆಂಟ್ ಹಾಕ್ತಾರೆ, ನಾನು ನೆಗೆಟಿವ್ ಬೆಕ್ಕು ಅದು ಇದು. ರೇ ಮನ್ಸಿಗಿಂತ ದೊಡ್ಡ ನೆಗೆಟಿವ್ ನನ್ನ ಮಕ್ಕಳು ಯಾರೂ ಇಲ್ಲ ಹೇಳ್ತೀನಿ ಪ್ರಪಂಚದಲ್ಲಿ. ಕೇಳ್ರಿ, ಮೊನ್ನೆ ಆ ಕೋತಿ ಇದು ವೈರಲ್ ಆಯಿತು, ಅದರಿಂದ ಪೆಂಗ್ವಿನ್ ವೈರಲ್ ಆಯಿತು. ಏನು ಹೇಳ್ರಿ, ಅದರಿಂದ ಜೀವನದ ಪಾಠ ಕಲ್ತ್ರಿ. ಗೊತ್ತಿಲ್ದಿರೋರು ಅದರಿಂದ ಪಾಠ ಕಲ್ತಿದ್ದೀರಾ. ಸುಮ್ಮನೆ ಪ್ರಾಣಿಗಳ ಮೇಲೆ ಬ್ಲೇಮ್ ಮಾಡಿಬಿಡಿ, ಆಯಿತಾ? ಫಸ್ಟು ಮನಸ್ಸು ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಅಷ್ಟೇ ಫ್ರೆಂಡ್ಸ್. ಜೋಡಿಯಾಗಿ ಬದುಕು, ಗುಂಪಲ್ಲಿ ಬದುಕೋಕ್ಕೂ ಗೊತ್ತು, ಸಿಂಗಲ್ ಆಗಿ ಬದುಕೋಕ್ಕೂ ಗೊತ್ತು ಅಷ್ಟೇ ಫ್ರೆಂಡ್ಸ್. ಕೋತಿನೇ ಸಾಕು ಅಷ್ಟೇ, ಇದ್ರೆ ನೆಮ್ಮದಿಯಾಗಿರ್ಬೇಕು ಇಷ್ಟೇ ಫ್ರೆಂಡ್ಸ್. ನಾವು ನೆಮ್ಮದಿಯಾಗಿದ್ದೀವಿ ಗೈಸ್. ನಮ್ಮ ನೆಮ್ಮದಿ ನಾಳೆ ಮಾಡೋಕೆ ಅವಾಗ ಬರ್ತಾ ಇರ್ತಾರೆ. ನಂದೇ ಲಿಕ್ಲಿ, ನಂದ ಗೋಪಾಲ ಅಲ್ಲಾಡ್ಸೋಕ್ಕೆ ಬರ್ತಾ ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಓಕೆ, ಪೀಸ್, ಬಾಯ್.